ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಸಾರ್ಟೆಡ್ ಆಫ್ಟರ್ ಟಾಪಿಕ್, ಈ ಪಾರ್ನ್ ಅಡಿಕ್ಷನ್ ಅಥವಾ ಈ ಬ್ಲೂ ಫಿಲ್ಮ್ಸ್ ಎಲ್ಲ ಏನಿರುತ್ತೆ, ಈ ಥರದ ಮೂವೀಸು, ಈ ಥರದ ಕ್ಲಿಪ್ಸು, ಇವುಗಳನ್ನು ನೋಡ್ತಾ ಇರೋದಕ್ಕೆ ಅಡಿಕ್ಟ್ ಆಗೋದು ಯಾಕೆ ಆಗ್ತಾರೆ ಆ್ಯಂಡ್ ವೈ ದಿಸ್ ಅಡಿಕ್ಷನ್ ಡೆವಲಪ್ಸ್, ಏನು ಮಾಡ್ಬೋದು ಈ ಥರದ ಅಡಿಕ್ಷನಿಂದ ಹೊರಗೆ ಬರಲು, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ ಅಸ್ ಫಸ್ಟ್ ಸಿ ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳುತ್ತೆ ಈ ಪಾರ್ನ್ ಬಗ್ಗೆ. ಇಂಟರ್ನೆಟ್ ಯೂಸ್ ಮಾಡ್ತಾ ಇರೋರಲ್ಲಿ ಒಂದು 25ರಿಂದ 35% ಜನ ಗೂಗಲ್ ಎಕ್ಸೆಟ್ರಾ ಸರ್ಚ್ ಮಾಡೋದು ಅಥವಾ ಸರ್ಚ್ ಇಂಜಿನ್ಸ್ ಅನ್ನ ಯೂಸ್ ಮಾಡೋದು ಈ ಪಾರ್ನ್ ಅನ್ನ ಹುಡುಕ್ಲಿಕ್ಕೆ. ಅಂಡ್ ಅದರಲ್ಲಿ ಗಂಡಸರು ಅಂಡ್ ವಿಮೆನ್ ಇಬ್ರು ಇರ್ತಾರೆ. ಜಸ್ಟ್ ಮೆನ್ ಅಷ್ಟೇ ಈ ಪಾರ್ನ್ ನೋಡ್ತಾ ಇರೋದಿಲ್ಲ, ಹೆಂಗಸರು ಸಹ ಈ ಪಾರ್ನ್ ಅನ್ನ ನೋಡ್ತಾ ಇರ್ತಾರೆ. ಅಂಡ್ ಅರೌಂಡ್ 5 to 6% ಜನರಿಗೆ ಈ ಥರ ಪಾರ್ನ್ ಅನ್ನ ನೋಡಿ ನೋಡಿ ಅಡಿಕ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ಪಾರ್ನ್ ಇಂಡಸ್ಟ್ರಿ ಏನಿದೆ, ಇದರ ರೆವೆನ್ಯೂ ಅರೌಂಡ್ $97 ಬಿಲಿಯನ್ ಅಷ್ಟು ಇದರ ರೆವೆನ್ಯೂ ಇರುತ್ತೆ. ಅಂದರೆ ನೀವು ನೋಡ್ಬೋದು ಎಷ್ಟು ಹಣವನ್ನು ಸಂಪಾದಿಸಿ ಕೊಡ್ತಾ ಇರುವಂತಹ ಒಂದು ಇಂಡಸ್ಟ್ರಿ. ಬಿಕಾಸ್ ಅಷ್ಟು ಜನ ಇದನ್ನ ನೋಡ್ತಾರೆ. 2017 ಮಾಡಿದ ಒಂದು ಸರ್ವೆಯಲ್ಲಿ ಅರೌಂಡ್ 250 ಮಿಲಿಯನ್ ಜನ ಜಸ್ಟ್ ತಮ್ಮ ಮೊಬೈಲ್ ಫೋನ್ ಮೂಲಕ ಈ ಥರದ ಪಾರ್ನ್ ಸೈಟ್ಸಿಗೆ ಆಕ್ಸೆಸ್ ಮಾಡ್ತಾ ಇದ್ರು. ಸೊ ಒಂದು ಫೋನಿನಿಂದ ಅಷ್ಟು ಎಕ್ಸೆಷನ್ ಇದೆ ಈಗಿನ ಕಾಲದಲ್ಲಿ ಈ ಪಾರ್ನ್ ಅಥವಾ ಈ ತರ ಬ್ಲೂ ಫಿಲ್ಮ್ಸ್ ಎಕ್ಸೆಟ್ರಾ. ಕೆಲವೊಂದು ಸ್ಟಡೀಸ್ ಅಲ್ಲಿ ಅರೌಂಡ್ 70 to 80% ಆಫ್ ದ ಮೆನ್ ರೆಗ್ಯುಲರ್ಲಿ ಈ ಪಾರ್ನ್ ಅನ್ನ ನೋಡ್ತಾ ಇರ್ತಾರೆ. ಅಂಡ್ ಅದರಲ್ಲಿ ಅರೌಂಡ್ 5 to 8% ಜನರಿಗೆ ಈ ತರ ಅಡಿಕ್ಷನ್ ಸಹ ಡೆವಲಪ್ ಆಗುತ್ತೆ. ಈ ವಿಮೆನ್ ಈ ಪಾರ್ನ್ ಅನ್ನ ನೋಡೋದು ಕಂಪೇರ್ಡ್ ಟು ಮೆನ್ ಸ್ವಲ್ಪ ಕಡಿಮೆ, ಬಟ್ ಅಡಿಕ್ಷನ್ ಇಬ್ಬರಲ್ಲೂ ಬರ್ಬೋದು, ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ. ನಮ್ಮ ದೇಶ, ಭಾರತದಂತ ದೇಶದಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ಅವರ್ ಕಲ್ಚರಲ್ ಅಪ್ಬ್ರಿಂಗಿಂಗ್, ನಮ್ಮ ಸೋಷಿಯಲ್ ನಾರ್ಮ್ಸ್ ಎಕ್ಸೆಟ್ರಾ, ಯಾರು ಈ ಲೈಂಗಿಕ ರಿಲೇಶನ್ಶಿಪ್ಸ್ ಬಗ್ಗೆ ಅಥವಾ ಈ ಸೆಕ್ಸ್ ಬಗ್ಗೆ ಓಪನ್ಲಿ ಮಾತಾಡೋದಿಲ್ಲ. ಸೊ ಈ ಯಂಗ್ಸ್ಟರ್ಸ್ ಏನಿರ್ತಾರೆ, ಈ ಯಂಗ್ ಹುಡುಗರಿಗೆಲ್ಲ ಏನಾಗುತ್ತೆ, ಇದರಲ್ಲಿ ಅವರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಏನಾಗತ್ತೆ, ಅವರಿಗೆ ಈ ಥರದ ಕ್ಯೂರಿಯಾಸಿಟಿ ಇದ್ದಾಗ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಅಥವಾ ಯಾರು ಅವರು ಇವರು ಹೇಳಿದಾಗ ಅವ್ರು ಏನು ಮಾಡ್ತಾರೆ, ಈ ಥರದ ಸೈಟ್ಸಿಗೆ ಅವರು ಹೋಗ್ತಾರೆ, ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಿಂದ ತಿಳ್ಕೊಳ್ಳಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಅದು ಸೇಫ್ ಯಾವುದು, ಅನ್ಸೇಫ್ ಯಾವುದು, ಕರೆಕ್ಟ್ ಯಾವುದು, ರಾಂಗ್ ಯಾವುದು ಏನೂ ಗೊತ್ತಿರೋದಿಲ್ಲ. ತಮ್ಮ ಫ್ರೆಂಡ್ಸ್ ನೋಡ್ತಾ ಇದ್ದಾರೆ, ತಾವು ನೋಡ್ತಾ ಇದ್ದೇವೆ. ಅಂಡ್ ಅದರಿಂದಾನೇ ಅವ್ರಿಗೆ ಗೊತ್ತಾಗತ್ತೆ, ಓ ಹೀಗೀಗ್ ಮಾಡಬೇಕು, ಹೀಗೀಗ್ ಮಾಡಬಾರ್ದು, ಹೀಗೀಗ್ ಇರುತ್ತೆ, ಇವೆಲ್ಲ ಅವರಿಗೆ ಅದರಿಂದ ತಿಳಿಯುತ್ತೆ. ಬಟ್ ಕೆಲವೊಂದ್ಸಲ ಏನಾಗ್ತಾ ಹೋಗುತ್ತೆ, ಇದನ್ನ ನೋಡಿ 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 ಅವರಿಗೆ ಒಂದು ಟೈಪ್ ಆಫ್ ಅಡಿಕ್ಷನ್ ಡೆವಲಪ್ ಆಗಕ್ಕೆ ಶುರುವಾಗುತ್ತೆ. ಅವರು ಅದರಲ್ಲಿ ಇಮೋಷನಲಿ, ಅವರು ಮಾನಸಿಕವಾಗಿ ಅದಕ್ಕೆ ಅವರು ಒಂದು ಲತ್ತು ಅವರಿಗೆ ತಾಗ್ಬಿಡತ್ತೆ. ಅವರ ರಿಲೇಶನ್ಶಿಪ್ಸ್ ಎಲ್ಲ ಸ್ಪಾಯಿಲ್ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಅವರ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಆ್ಯಂಡ್ ಅವರು ಕಂಪ್ಲೀಟ್ಲಿ ಇದರ ಮೇಲೆ, ಈ ಥರದ ಪಾರ್ನ್ ಸೈಟ್ಸ್ ಎಕ್ಸೆಟ್ರಾ ಅವರು ಡಿಪೆಂಡೆಂಟ್ ಆಗಿ ಹೋಗ್ತಾರೆ. ಸೊ ಪಾರ್ನ್ ನೋಡೋದು, ಅದರ ಮೇಲೆ ಹಸ್ತಮೈಥುನ ಮಾಡ್ಕೊಳ್ಳೋದು, ಆಮೇಲೆ ಮತ್ತೆ ಪಾರ್ನ್ ನೋಡೋದು, ಹಸ್ತಮೈಥುನ ಮಾಡ್ಕೊಳ್ಳೋದು, ಇದು ಸೈಕಲಲ್ಲಿ ಅವರು ತಿರುಗ್ತಾ ಇರ್ತಾರೆ. ಆ್ಯಂಡ್ ಇದರಿಂದ ಕೆಲವೊಮ್ಮೆ ಅವರಿಗೆ ಬಹಳಷ್ಟು ಪ್ರಾಬ್ಲಮ್ಸ್ ಸಹ ಫೇಸ್ ಮಾಡಬೇಕಾಗತ್ತೆ. ಬರೀ ದೈಹಿಕವಾಗಿ ಎಲ್ಲ, ಮಾನಸಿಕವಾಗಿಯೂ ಸಹ, ಇಮೋಷನಲಿ, ಫೈನಾನ್ಷಿಯಲಿ ಸಹ ಇದರಿಂದ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಈಗ ಈ ಪಾರ್ನ್ ನೋಡೋದಕ್ಕೆ ಕೆಲವೊಬ್ಬರು ಅದು ಅಡಿಕ್ಷನ್ ಅಲ್ಲ, ಅದು ಕಂಪಲ್ಷನ್ ಅಂತ ಹೇಳಬೇಕು ಅಂತ ಸುಮಾರಷ್ಟು ಗ್ರೂಪ್ಸ್, ಸ್ಟಡಿ ಗ್ರೂಪ್ಸ್ ಇದನ್ನ ಹೇಳ್ತಾ ಇರ್ತಾರೆ. ಸೈಕಾಲಜಿಸ್ಟ್ ಸಹ ಇದನ್ನ ನಾವು ಪಾರ್ನ್ ಅಡಿಕ್ಷನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದನ್ನ ಒಂದು ಕಂಪಲ್ಸಿವ್ ಬಿಹೇವಿಯರ್ ಅಂತ ಹೇಳಬೇಕು ಅಂತ ಸುಮಾರಷ್ಟು ಇದರ ಬಗ್ಗೆ ರಿವ್ಯೂಸ್ ನಡೀತಾ ಇರುತ್ತೆ. ಬಟ್ ನೀವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ಏನಾಗತ್ತೆ ಈ ಪಾರ್ನ್ ಅಡಿಕ್ಷನ್ ಅಥವಾ ಈ ಕಂಪಲ್ಸಿವ್ ಬಿಹೇವಿಯರ್ ಅಲ್ಲಿ, ಈ ಥರದ ಅಡಿಕ್ಷನ್ ಅಥವಾ ಕಂಪಲ್ಷನ್ ಒಳಗೆ ಈ ವ್ಯಕ್ತಿಗೆ ಅದನ್ನ ಕಡ್ಡಾಯವಾಗಿ ಕಂಪಲ್ಸರಿಲಿ ಅವನಿಗೆ ಅದನ್ನ ನೋಡಲೇಬೇಕಾಗತ್ತೆ. ಅದನ್ನ ನೋಡಲಿಲ್ಲ ಅಂದಾಗ ಅವರಿಗೆ ಬೇರೆ ಯಾವುದರ ಮೇಲೂ ಇಂಟ್ರೆಸ್ಟ್ ಇರೋದಿಲ್ಲ, ಬೇರೆ ಏನನ್ನೂ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಯಾಕೆ ಹೀಗಾಗತ್ತೆ?
ಕೆಲವೊಂದು ಬ್ರೈನಲ್ಲಿ, ನಮ್ಮ ಮೆದುಳಿನಲ್ಲಿ ಕೆಲವೊಂದು ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದನ್ನ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾ ಇರ್ತೇವೆ. ನ್ಯೂರೋಪ್ಲಾಸ್ಟಿಸಿಟಿ ಅಂದ್ರೆ ಏನು? ನಮ್ಮ ಮೆದುಳಿನಲ್ಲಿ ಸುಮಾರಷ್ಟು ನರ್ವ್ಸ್ ಇರ್ತವೆ, ನ್ಯೂರಾನ್ಸ್ ಇರ್ತವೆ. ಸೊ ಒಂದು ನ್ಯೂರಾನ್ಸ್ ಲಿಂಕ್ ಆದಾಗ ಇಲ್ಲಿನ ಇಂಪಲ್ಸ್ ಏನಿರುತ್ತೆ ಅಥವಾ ಇಲ್ಲಿನ ಸಿಗ್ನಲ್ ಏನಿರುತ್ತೆ ಟ್ರಾನ್ಸ್ಮಿಟ್ ಆಗ್ತಾ ಹೋಗುತ್ತೆ. ಸೊ ಈ ತರದ ಪಾರ್ನ್ ಎಕ್ಸೆಟ್ರಾ ನೋಡಿದಾಗ ಈ ತರದ ನ್ಯೂರೋಪ್ಲಾಸ್ಟಿಸಿಟಿ, ಹೊಸ ಈ ನರಗಳು ಈ ತರ ಜಾಯಿನ್ ಆಗ್ತವೆ ಅಂಡ್ ಇಲ್ಲಿಂದ ನಮಗೆ ಸಿಗ್ನಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರದ ನ್ಯೂರೋಪ್ಲಾಸ್ಟಿಸಿಟಿ, ಕೆಲವೊಂದು ಚೇಂಜಸ್ ನಮ್ಮ ಬ್ರೈನ್ಸ್ ಅಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಈ ತರದ ಒಂದು ಸಲ ಈ ತರ ಜಾಯಿಂಟ್ ಒಂಥರ ಲಿಂಕ್ ಆಗ್ಬಿಟ್ಟಾಗ ಅದನ್ನ ಈ ತರ ಮುರಿಯುವುದು ಬಹಳ ಕಷ್ಟ ಆಗುತ್ತೆ. ಸೊ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಜನರಿಗೆ ಈ ತರದ ಪಾರ್ನ್ ಎಲ್ಲ ನೋಡಿ ತುಂಬಾ ಗಿಲ್ಟ್ ಆಗ್ಬಿಡುತ್ತೆ, ಅವರು ಸ್ವಲ್ಪ ದಿನ ಬಿಡ್ತಾರೆ, ಅದಾದ್ಮೇಲೆ ಮತ್ತೆ ಬರ್ತಾರೆ. ಸೊ ದಟ್ ಅವರಿಗೆ ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಆ ತರ ಎಲ್ಲ ಅವರು ಅದನ್ನ ಹಾಗೆ ವಾಪಸ್ ಮತ್ತೆ ಬಂದಾಗ ಈ ತರದ ಲಿಂಕ್ಸ್ ಏನಿರ್ತವೆ ಅವು ಸ್ಟ್ರಾಂಗ್ ಆಗ್ತವೆ. ನಮ್ಮ ಬ್ರೈನ್ ಅದನ್ನ ಟ್ರಿಕ್ ಮಾಡ್ತಾ ಇರುತ್ತೆ ಅಂಡ್ ಈ ತರದ ನ್ಯೂರಾನಲ್ ಸ್ಟ್ರೆಂಥನಿಂಗ್ ಏನಾಗತ್ತೆ, ಅದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆ ಲಿಂಕ್ಸ್ ಏನಾಗುತ್ತೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂಡ್ ಈ ತರದ ಅಡಿಕ್ಷನ್ ಇಂದ ಹೊರಗೆ ಬರಲಿಕ್ಕೆ ಅದು ಕಷ್ಟ ಆಗ್ತಾ ಇರುತ್ತೆ. ಸೇಮ್ ನೀವು ಯಾವಾಗ ಈ ತರ ಮದ್ಯಪಾನವನ್ನ ಕುಡಿತೀರಾ ಅಥವಾ ನೀವು ಗ್ಯಾಮ್ಲಿಂಗ್, ಜೂಜಾಡೋದು, ಇವೆಲ್ಲ ಒಂದು ಕೈಂಡ್ ಆಫ್ ಅಡಿಕ್ಷನ್ ಎಲ್ಲಿ ನಮ್ಮ ಬ್ರೈನ್ ಅಲ್ಲಿ, ನಮ್ಮ ನರಗಳಲ್ಲಿ ಕೆಲವೊಂದು ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಈ ತರದ ಆಕ್ಟಿವಿಟಿಯನ್ನ ಮಾಡ್ತಾ ಇದ್ದಾಗ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಕೆಮಿಕಲ್ ರಿಲೀಸ್ ಆಗ್ತಾ ಇರುತ್ತೆ ಈ ತರದ ಆಕ್ಟಿವಿಟಿ ಮಾಡಿದಾಗ, ಅದು ಡೋಪಾಮಿನ್. ಡೋಪಾಮಿನ್ ಅನ್ನೋದು ಒಂದು ಕೆಮಿಕಲ್. ಈಗ ಸಪೋಸ್ ನಿಮ್ಗೆ ತುಂಬಾ ಸ್ವೀಟ್ ಸೇರತ್ತೆ, ನೀವೊಂದು ಸ್ವೀಟ್ ಐಟಮ್ ಅನ್ನ ತಿಂದ್ರಿ, ನೀವೊಂದು ಗುಲಾಬ್ ಜಾಮೂನ್ ತಿಂದ್ರಿ, ನೀವೊಂದು ಜಿಲೇಬಿ ತಿಂದ್ರಿ, ಆವಾಗ ಏನಾಗುತ್ತೆ, ನಿಮ್ಮ ಡೋಪಾಮಿನ್ ಸರ್ಜ್ ಆಗುತ್ತೆ. ಡೋಪಾಮಿನ್ ನಿಮ್ಮ ಬ್ರೈನ್ ರಿಲೀಸ್ ಮಾಡತ್ತೆ, ತುಂಬಾ ಖುಷಿ ಆಗುತ್ತೆ, ನಿಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರುತ್ತೆ. ಸೇಮ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಸಿಗುತ್ತೆ ನೀವು ಈ ತರ ಪಾರ್ನ್ ನೋಡಿದಾಗ, ನಿಮ್ಗೆ ಆರ್ಗ್ಯಾಸಮ್ ಆದಾಗ, ನೀವು ಹಸ್ತಮೈಥುನ ಮಾಡಿಕೊಂಡು ಜಾಕ್ಯುಲೇಟ್ ಮಾಡಿಕೊಂಡಾಗ. ಸೊ ನಿಮ್ಮ ಬ್ರೈನ್ ನಿಮ್ಗೆ ಕೊಡುವಂತ ಒಂದು ಪುರಸ್ಕಾರ, ಒಂದು ಬಹುಮಾನ ಈ ಡೋಪಾಮಿನ್. ಸೊ ಯಾವಾಗ ಈ ಡೋಪಾಮಿನ್ ನಿಮ್ಮ ಬಾಡಿಯಲ್ಲಿ ರಿಲೀಸ್ ಆಗತ್ತೆ, ನಿಮ್ಗೆ ತುಂಬಾ ಖುಷಿ ಆಗತ್ತೆ, ಏನೋ ಒಂದು ಅಚೀವ್ ಮಾಡಿದಂತ ಒಂದು ಸೆನ್ಸೇಷನ್ ಬರ್ತಾ ಇರುತ್ತೆ. ಈ ಡೋಪಾಮಿನ್ ಏನ್ ಮಾಡುತ್ತೆ, ಈ ಡೋಪಾಮಿನ್ ನಿಮ್ಮ ಬ್ರೈನಿನ ರೀವೈರಿಂಗ್ ಅನ್ನ ಮಾಡುತ್ತೆ. ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಡೋಪಾಮಿನ್ ರಿಲೀಸ್ ಜಾಸ್ತಿ ಆಗತ್ತೆ. ಹೇಗೆ ನೀವು ಮ್ಯಾಸ್ಟರ್ಬೇಷನ್ ಇದ್ರ ಜೊತೆ ಮಾಡ್ತೀರಾ, ಈ ಡೋಪಾಮಿನ್ ಇನ್ನೂ ಹೆಚ್ಚು ರಿಲೀಸ್ ಆಗುತ್ತೆ. ಸೊ ಈ ಸೈಕಲ್ ನಡೀತಾ ಇರುತ್ತೆ. ಹೇಗೆ ಈ ಸೈಕಲ್ ನಡೀತಾ ಇರುತ್ತೆ, ಡೋಪಾಮಿನ್ನ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದು ನಿಮ್ಮ ಬ್ರೈನ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೈರಿಂಗ್ ಇಷ್ಟು ಸ್ಟ್ರಾಂಗ್ ಆಗ್ಬಿಡತ್ತೆ, ಕೊನೆಗೆ ನಿಮ್ಮ ಡೋಪಾಮಿನ್ ಅಷ್ಟು ರಿಲೀಸ್ ಆಗ್ತಾನೆ ಇರೋದಿಲ್ಲ, ಆದ್ರೂ ನಿಮ್ಗೆ ಇದರಿಂದ ಹೊರಗೆ ಬರಕ್ ಆಗ್ತಾ ಇರೋದಿಲ್ಲ. ಬಿಕಾಸ್ ಈ ತರದ ಚೇಂಜಸ್ ಆಲ್ರೆಡಿ ಆಗ್ಬಿಟ್ಟಿರೋದ್ರಿಂದ ನಿಮ್ಗೆ ತುಂಬಾ ಖಿನ್ನತೆ ಇದೆ ಅಥವಾ ತುಂಬಾ ಆಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಇವುಗಳನ್ನೆಲ್ಲ ತಪ್ಪಿಸ್ಕೊಳ್ಳು ಜನ ಈ ತರದ ಪಾರ್ನ್ ಎಕ್ಸೆಟ್ರಾ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಅದಕ್ಕೆ ಅವರು ದಾಸರಾಗ್ಬಿಡ್ತಾರೆ. ಕೆಲವೊಮ್ಮೆ ಅವರ ಸೆಕ್ಷುವಲ್ ರಿಲೇಶನ್ಶಿಪ್ ಅವರ ಪಾರ್ಟ್ನರ್ ಜೊತೆ, ಅವರ ವೈಫಿನ ಜೊತೆ ಚೆನ್ನಾಗಿರೋದಿಲ್ಲ. ಸೊ ಅವರು ಈ ತರದ ಪಾರ್ನ್ ಎಕ್ಸೆಟ್ರಾ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಆವಾಗ ಅವರಿಗೆ ಎಡಿಕ್ಷನ್ ಡೆವಲಪ್ ಆಗ್ತಾ ಇರ್ಬೋದು. ನಮ್ಮ ಸೊಸೈಟಿಯಲ್ಲಿ ನಾನು ಹೇಳಿದ ಹಾಗೆ ಬಹಳ ಇದರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. ಸೊ ಅದನ್ನ ಆ ತರದ ಕಲ್ಚರಲ್ ಟ್ಯಾಬೂಸ್ ಎಕ್ಸೆಟ್ರಾ ಇದ್ದಾಗ ನೋಡ್ಲಿಕ್ಕೆ ಹೋಗ್ಕೊಂಡು ಆವಾಗ ಅಡಿಕ್ಷನ್ ಸ್ಟಾರ್ಟ್ ಆಗ್ಬೋದು. ಕೆಲವೊಮ್ಮೆ ಬಹಳಷ್ಟು ಸಲ ಈ ಮೆಂಟಲ್ ಪ್ರಾಬ್ಲಮ್ಸ್ ಇದ್ದವರಿಗೆ, ಏನಾದರೂ ಒಂದು ಡಿಪ್ರೆಷನ್, ಆಂಗ್ಸೈಟಿ ಇದ್ದವರಿಗೆ ಈ ತರದ ಪ್ರಾಬ್ಲಮ್ಸ್ ಸಹ ಡೆವಲಪ್ ಆಗುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಇವು ಕೆಲವೊಂದು ರೀಸನ್ಸ್ ಇಂದ ಈ ತರದ ಅಡಿಕ್ಷನ್ ಬರಬಹುದು. ಹೀಗೆ ನಾವು ಈ ತರದ ಅಡಿಕ್ಷನ್ ಅನ್ನ ಟ್ರೀಟ್ ಮಾಡಬಹುದು. ಸೊ ಬ್ರೈನ್ ಒಂದು ಫಂಕ್ಷನ್ ಮಾಡಬೇಕಾದ್ರೆ 2 ಪ್ರಿನ್ಸಿಪಲ್ಸ್ ಅನ್ನ ಅದು ಫಾಲೋ ಮಾಡ್ತಾ ಇರುತ್ತೆ. ಯೂಸ್ ಇಟ್ ಆರ್ ಲೂಸ್ ಇಟ್. ಅಂದ್ರೆ ನೀವು ಯೂಸ್ ಮಾಡ್ತಾ ಇದ್ರೆ ಅದು ಆ ತರದ ನೆಟ್ವರ್ಕ್ ಅನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ನೀವು ಅದನ್ನ ಲೂಸ್ ಮಾಡಿದ್ರೆ ಅಥವಾ ನೀವು ಅದನ್ನ ಕಡಿಮೆ ಮಾಡಿದ್ರೆ ಆ ನೆಟ್ವರ್ಕ್ ಆನ್ ಇಟ್ಸ್ ಓನ್ ಅದು ಕಡಿಮೆ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕುತ್ಕೊಂಡಲ್ಲೇ ಇರ್ತೀರಾ, ಏನು ಕೆಲಸ ಮಾಡ್ತಾ ಇರೋದಿಲ್ಲ, ಜಸ್ಟ್ ಅಲ್ಲೇ ಕುತ್ಕೊಂಡು ಸೆಡೆಂಟ್ರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾಗ ಆಟೋಮ್ಯಾಟಿಕಲಿ ನಿಮ್ಮ ಸ್ನಾಯುಗಳು ಏನು ಯೂಸ್ ಆಗೋದಿಲ್ಲ. ಸೊ ನಿಮ್ಮ ಸ್ನಾಯುಗಳೆಲ್ಲ ವೀಕ್ ಆಗ್ತಾ ಬರ್ತವೆ. ಅದೇ ರೀತಿ ನೀವು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಆಕ್ಟಿವ್ ಇದ್ದೀರಾ, ಈ ತರ ಎಲ್ಲ ಇದ್ದಾಗ ಏನಾಗುತ್ತೆ, ಸ್ನಾಯುಗಳ ಆಕ್ಟಿವಿಟಿ ಆಗಲಿ, ಸ್ನಾಯುಗಳ ಸ್ಟ್ರೆಂತ್ ಆಗಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿ ಬ್ರೈನಿಗೂ ಸಹ ಒಂದು ಆಕ್ಟಿವಿಟಿಯನ್ನ ನೀವು ಸ್ಟಾಪ್ ಮಾಡಿದ್ರೆ ಅದು ಕ್ರಮೇಣವಾಗಿ ಆ ವೈರಿಂಗ್ ಆಗಿದ್ದನ್ನ ಅದು ರಿವರ್ಸ್ ಮಾಡ್ತಾ ಬರುತ್ತೆ ಅಂಡ್ ನಿಮ್ಮ ಬ್ರೈನ್ ಅದನ್ನ ಮರೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ನೀವು ಆ ಅಡಿಕ್ಷನ್ ಇಂದ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ.
ಇದನ್ನೇ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳೋದು. ಪ್ಲಾಸ್ಟಿಸಿಟಿ ಅಂದ್ರೆ ಹೇಗೆ ಬೇಕೋ ಆ ಥರ ಅದು ಮೋಲ್ಡ್ ಆಗ್ತಾ ಇರುತ್ತೆ. ನಿಮಗೆ ಬಹಳ ನೀವು ನೋಡಿದ್ರೆ ಅದು ಅಡಿಕ್ಷನ್ಗೆ ಹೋಗುತ್ತೆ. ನೀವು ಕಡಿಮೆ ಮಾಡಿದ್ರಿ, ಎಫರ್ಟ್ ಮಾಡಿದ್ರಿ, ಅದರಿಂದ ಹೊರಗೆ ಬರಬೇಕು ಅಂದಾಗ ಅದು ಆ ರೀತಿನೇ ಮೋಲ್ಡ್ ಆಗಕ್ಕೆ ಶುರುವಾಗುತ್ತೆ. ಸೊ ಫಸ್ಟ್ ಫಾರ್ಮ್ ಆಫ್ ಥೆರಪಿ ಅಂತ ಹೇಳಿದ್ರೆ ಈ ಸೈಕಾಲಜಿಕಲ್ ಕೌನ್ಸಿಲಿಂಗ್ ಇರ್ಬೋದು, ಬಿಹೇವಿಯರಲ್ ಥೆರಪಿ ಇರ್ಬೋದು, ಟಾಕ್ ಥೆರಪಿ ಇರ್ಬೋದು. ಸೊ ಈ ಥರದ ಪ್ರಾಬ್ಲಮ್ ನಿಮಗೆ ಇತ್ತು ಅಂತ ಹೇಳಿದಾಗ ನೀವು ಈ ಕೌನ್ಸಿಲರ್, ಸೈಕಾಲಜಿಸ್ಟ್ ಇವ್ರ ಹತ್ರ ಭೇಟಿಯಾದಾಗ ಅವ್ರು ನಿಮಗೆ ಈ ಥರ ಥೆರಪಿಯನ್ನು ಕೊಡ್ತಾರೆ. ಬೇಸಿಕಲಿ ಅವರು ಯಾಕೆ ನೀವು ಈ ಥರದ ಅಡಿಕ್ಷನ್ಗೆ ಹೋಗಿದ್ದೀರಾ ಅದನ್ನು ಟ್ರೀಟ್ ಮಾಡಿದಾಗ ಬಹಳಷ್ಟು ಸಲ ಈ ಅಡಿಕ್ಷನ್ ಆನ್ ಇಟ್ಸ್ ಓನ್ ಹೋಗ್ಬಿಡುತ್ತೆ. ಅದು ನಿಮ್ಮ ಡಿಪ್ರೆಷನ್ನಿಂದ ಇರ್ಬೋದು, ಆಂಗ್ಸೈಟಿಯಿಂದ ಇರ್ಬೋದು, ಖಿನ್ನತೆಯಿಂದ ಇರ್ಬೋದು, ಸ್ಟ್ರೆಸ್ಸಿಂದ ಇರ್ಬೋದು. ಸೊ ಇವುಗಳಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವರು ಟ್ರೈ ಮಾಡಿದಾಗ ಆಟೋಮ್ಯಾಟಿಕಲಿ ಯಾವುದು ನೀವು ಅಡಿಕ್ಷನ್ ಆಗಿದ್ದೀರಾ ಆ ಅಡಿಕ್ಷನ್ ಸಹ ಕಡಿಮೆ ಆಗ್ತಾ ಬರುತ್ತೆ. ಸೊ ಒನ್ ಆಫ್ ದ ಮೇನ್ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಈಸ್ ಥೆರಪಿ, ಕೌನ್ಸಿಲಿಂಗ್, ಬಿಹೇವಿಯರಲ್ ಥೆರಪಿ, ಕಾಗ್ನಿಟಿವ್ ಥೆರಪಿ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಥರದ ಅಡಿಕ್ಷನಲ್ಲಿ. ರಿಲೇಷನ್ಶಿಪ್ ಕೌನ್ಸಿಲಿಂಗ್, ಕೆಲವೊಮ್ಮೆ ನಿಮಗೆ ನಿಮ್ಮ ಪಾರ್ಟ್ನರ್ ಇಬ್ಬರಿಗೂ ಕೌನ್ಸಿಲಿಂಗ್ ಅನ್ನು ಕೊಡಬೇಕಾಗತ್ತೆ. ಸೊ ದ್ಯಾಟ್ ನೀವಿಬ್ಬರು ಸಪೋರ್ಟ್ ಮಾಡ್ಕೊಳ್ಬೋದು ಆ್ಯಂಡ್ ಒಬ್ಬರ ಫೀಲಿಂಗ್ಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು ಅಂತ. ಕೆಲವೊಮ್ಮೆ ನಾವು ಕೆಲವೊಂದು ಔಷಧಿಗಳನ್ನು ಕೊಡಬೇಕಾಗಿ ಬರ್ಬೋದು, ನಿಮ್ಮ ಡಿಪ್ರೆಷನ್ನಿಗಾಗಲಿ, ಖಿನ್ನತೆಗಾಗಲಿ, ಸ್ಟ್ರೆಸ್ಸಿಗಾಗಲಿ, ಆಂಗ್ಸೈಟಿಗಾಗಲಿ. ಬಹಳಷ್ಟು ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಅದರಲ್ಲಿ ಕೊಡುವಂಥ ಔಷಧಿಗಳನ್ನು ಈ ಥರದಲ್ಲಿ ಕೊಡಬೇಕಾಗಿ ಬರ್ಬೋದು. ಡಾಕ್ಟರ್ ನಿಮ್ಮನ್ನು ಅಸೆಸ್ ಮಾಡಿ ಆ ಥರ ಗುಳಿಗೆ ಔಷಧಿಗಳನ್ನು ಸಹ ಹಾಕ್ತಾ ಇರ್ಬೋದು. ಆ್ಯಂಡ್ ಕೆಲವೊಂದು ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಜೀವನ ಶೈಲಿಯಲ್ಲಿ ಕೆಲವೊಂದು ಚೇಂಜಸ್ ಅನ್ನು ಮಾಡಿದರೆ ಅದು ಸಹ ಬಹಳಷ್ಟು ಸಲ ನಿಮಗೆ ಹೆಲ್ಪ್ ಮಾಡುತ್ತೆ. ಇದು ಬಹಳ ಕಷ್ಟಕರವಾದಂತಹ ಒಂದು ಆ್ಯಕ್ಟ್, ಬಟ್ ನೀವು ಮಾಡಲಿಕ್ಕೆ ಟ್ರೈ ಮಾಡಿದರೆ ನಾನು ಹೇಳಿದ ಹಾಗೆ ಬ್ರೈನ್ ಡೆಫಿನೆಟ್ಲಿ ಇದನ್ನು ರಿವರ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಈ ಥರ ನೆಟ್ವರ್ಕನ್ನು ನೀವು ಆದಷ್ಟು ಈ ಥರದ ಈ ಪಾರ್ನ್ ಇರ್ಬೋದು, ಈ ಥರದ ಮಟೀರಿಯಲ್ ಇರ್ಬೋದು, ಇವುಗಳಿಂದೆಲ್ಲ ನೀವು ದೂರ ಇರಲಿಕ್ಕೆ ಟ್ರೈ ಮಾಡಬೇಕು. ಸಪೋಸ್ ನಿಮ್ಮ ಯಾರಾದರೂ ಒಂದು ಫ್ರೆಂಡು ಅಥವಾ ನಿಮ್ಮ ಕ್ಲಾಸ್ಮೇಟ್ಸು, ನಿಮ್ಮ ಕೊಲೀಗ್ಸು ಯಾರೋ ಈ ಥರದ ನಿಮಗೆ ತುಂಬ ಇದ್ರ ಬಗ್ಗೆ ಮಾತಾಡ್ತಾರೆ, ನಿಮಗೆ ಇದನ್ನು ಕಳಿಸ್ತಾ ಇರ್ತಾರೆ ಅಂತ ಇದ್ದಾಗ ನೀವು ಆ ಥರದ ಆ್ಯಕ್ಟಿವಿಟಿಯಿಂದ ಸ್ವಲ್ಪ ಕಟ್ ಆಫ್ ಆಗೋದು ಅದು ಬೆಟರ್. ಸೊ ದ್ಯಾಟ್ ನೀವು ಅಗೇನ್ ಆ್ಯಂಡ್ ಅಗೇನ್ ಅದಕ್ಕೆ ಸ್ಟಿಮ್ಯುಲೇಟ್ ಆಗದೆ ಇರೋ ಥರ ನೀವು ನೋಡ್ಕೊಳ್ಬಹುದು. ಯಾವುದೇ ಒಂದು ಟ್ರಿಗರ್ ಇರುತ್ತೆ, ಯಾವುದನ್ನು ನಿಮಗೆ ಈ ಥರ ಆದಾಗ ನಿಮಗೆ ಈ ಪಾರ್ನ್ ನೋಡ್ಬೇಕನ್ಸುತ್ತೆ, ಆ ಥರದ ಟ್ರಿಗರ್ಸನ್ನು ನೀವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಿಮ್ಮ ಬಾಡಿಯಲ್ಲಿ ಬೆಂಟಪ್ ಆದಂತಹ ಎನರ್ಜಿ ಏನಿರುತ್ತೆ ನೀವು ಒಂದು ಒಳ್ಳೆಯ ಚಾನಲಲ್ಲಿ ಅದನ್ನು ಹಾಕ್ಲಿಕ್ಕೆ ಟ್ರೈ ಮಾಡಬೇಕು. ಅದು ಎಕ್ಸಸೈಸ್ ಆದರೂ ಆಗ್ಬೋದು, ರನ್ನಿಂಗ್ ಇರ್ಬೋದು, ಜಾಗಿಂಗ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು. ಒಂದು ವೇಯಲ್ಲಿ ನಿಮ್ಮ ಬಾಡಿಯಲ್ಲಿ ಇರುವಂತಹ ಎನರ್ಜಿಯನ್ನು ನೀವು ಸ್ಪೆಂಡ್ ಮಾಡಬೇಕು. ಸೊ ದ್ಯಾಟ್ ಈ ಬೆಂಟಪ್ ಎನರ್ಜಿ ಎಲ್ಲ ನೀವು ಈ ಥರದ ಪಾರ್ನ್ ಎಕ್ಸೆಟ್ರಾ ನೋಡಿಕೊಂಡು ಬರೀ ನಿಮ್ಮ ಫಿಸಿಕಲ್ ಹೆಲ್ತ್ ಅಲ್ಲ, ನಿಮ್ಮ ಮೆಂಟಲ್ ಹೆಲ್ತನ್ನು ಸಹ ಎಫೆಕ್ಟ್ ಮಾಡ್ಕೊಳ್ಳೋದನ್ನು ನಾವು ತಡಿಬಹುದು. ಯಾರಾದರೂ ಒಬ್ಬರು ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಕ್ಲೋಸ್ ಫ್ರೆಂಡ್ ಇರ್ಬೋದು, ಅಥವಾ ನಿಮ್ಮ ಬ್ರದರು, ಸಿಸ್ಟರು, ಯಾರಿಗೆ ನೀವು ಇದನ್ನು ಹೇಳ್ಕೊಂಡು ನೀವು ಅಕೌಂಟೇಬಲ್ ಆಗಿದ್ರಿ ಅಂತ ಹೇಳಿದಾಗ ನೀವು ಅವ್ರ ಜೊತೆ ಇದನ್ನ ಕನ್ಫೈಡ್ ಮಾಡ್ಬೋದು. ಸೊ ದ್ಯಾಟ್ ನೀವು ಪ್ರತಿ ಸಲ ದಾರಿ ತಪ್ಪಿದಾಗ ನಿಮಗೆ ಗೊತ್ತಿರುತ್ತೆ, ನಾನು ಅವ್ರ ಹತ್ರ ಹೇಳಿದ್ದೆ, ಈ ಥರ ನಾನು ಮಾಡ್ತಾ ಇಲ್ಲ, ಸೊ ನಾನು ಅಕೌಂಟೇಬಲ್ ಇದ್ದೀನಿ ಅಂತ. ಸೊ ಅವರು ಸಹ ನಿಮಗೆ ಸಪೋರ್ಟ್ ಮಾಡ್ಬೋದು. ಈ ಥರದೆಲ್ಲ ಕೆಲವೊಂದು ಚೇಂಜಸ್ ಮಾಡಿದ್ರೆ ಈ ಥರದ ಅಡಿಕ್ಷನ್ ಇಂದ ಡೆಫಿನೆಟ್ಲಿ ನೀವು ಹೊರಗೆ ಬರ್ಬೋದು. ಸೊ ಯಾವಾಗ ನೀವು ನಿಮ್ಮ ಡಾಕ್ಟರ್ ಅಥವಾ ಥೆರಪಿಸ್ಟ್ ಅನ್ನ ಭೇಟಿ ಆಗಬೇಕು, ಈ ಥರದ ಅಡಿಕ್ಷನ್ ಇಂದ ನಿಮಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಬರ್ತಾ ಇದೆ, ನಿಮಿರು ದೌರ್ಬಲ್ಯವಾಗ್ತಾ ಇದೆ, ಅಥವಾ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಆಗ್ತಾ ಇದೆ, ನಿಮಗೆ ಆರ್ಗ್ಯಾಸಮ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಈ ಥರ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾ ಇರಬೇಕಾದ್ರೆ ನೋವು ಬರ್ತಾ ಇದೆ, ನಿಮ್ಮ ವೃಷಣದಲ್ಲಿ, ಶಿಶ್ನದಲ್ಲಿ ಎಲ್ಲ ನೋವು ಬರ್ತಾ ಇದೆ, ನಿಮಗೆ ಆತಂಕ, ಖಿನ್ನತೆ, ನಿದ್ರಾಹೀನತೆ, ಈ ಥರದ ಡಿಪ್ರೆಷನ್, ಈ ಥರದ ಎಲ್ಲ ಪ್ರಾಬ್ಲಮ್ಸ್ ಸಹ ಇದ್ದಾವೆ. ನಿಮಗೆ ಬೇರೆ ಅಡಿಕ್ಷನ್ ಸಹ ಇದೆ, ಲೈಕ್ ನಿಮಗೆ ಮದ್ಯಪಾನದ ಹ್ಯಾಬಿಟ್ ಇದೆ, ಧೂಮಪಾನನೂ ಮಾಡ್ತಾ ಇದ್ದೀರಾ, ಇವೆಲ್ಲದರ ಜೊತೆ ಈಗ ಈ ಅಡಿಕ್ಷನ್ ಸಹ ಸ್ಟಾರ್ಟ್ ಆಗಿದೆ ಅಂದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಭೇಟಿ ಹಾಕೊಂಡು ಕೌನ್ಸಿಲಿಂಗ್ ಅನ್ನು, ಟ್ರೀಟ್ಮೆಂಟ್ ಅನ್ನ ಪಡೆಯಬೇಕು. So that's all about porn addiction. Thank you so much for watching the video. Please like, share and subscribe the channel. Thank you.